ಬಾಂಬರ್ ಆಗಿ ಪರಿಣಾಮ ಎಂಥ ಒಂದು ಅನಾಹುತಕ್ಕೆ ಕಾರಣ ಆಗಿತ್ತು ಅಂದರೆ ತಾನು ಸಾಯೋದಲ್ದೇ ಇನ್ನೂ ಇಬ್ಬರನ್ನ ಸಾಯಿಸಲಿಕ್ಕೆ ಮುಂದಾಗಿದ್ದ. ಆ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ತುಮಕೂರಿನಲ್ಲಿ ಆಗಿದ್ದಂಥ ಘಟನೆ ಇದು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳದಲ್ಲಿ ಸಿನಿಮೀಯ ಶೈಲಿಯಲ್ಲಿ ಒಂದು ಆತ್ಮಾಹುತಿ ಬಾಂಬ್ ಥರ ದಾಳಿ ಆಯಿತು. ಅದು ಯಾವ ಥರ ಅಂದರೆ ತನ್ನ ಪ್ರಿಯತಮೆಯನ್ನು ಕೊಲ್ಲಿಕ್ಕೆ ಹೋಗಿ ತಾನೇ ಸಜೀವ ದಹನ ಆಗಿದ್ದಾನೆ ನಾಗೇಂದ್ರ ಅಂತ. ರಮ್ಯಾ ಅನ್ನುವಂತಹ ಪ್ರಿಯತಮೆಯನ್ನು ಸಾಯಿಸಲಿಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದ. ಅಂದರೆ ಅಂಕೋಲದಿಂದ ನಾಡ ಬಾಂಬನ್ನು ತಂದಿದ್ದ. ಈಗ ಅದು ಬೇರೆ ಬೇರೆ ತಿರುವುಗಳು ಕೂಡ ಪಡ್ಕೊಳ್ತಾ ಇದೆ. ನೋಡಿ, ಊಬರನ್ನು ಬುಕ್ ಮಾಡ್ತಾನೆ ತನ್ನ ಪ್ರಿಯತಮೆಯನ್ನು ಸಾಯಿಸಲಿಕ್ಕೆ. ಜಸ್ಟ್ ಮಿಸ್ ಆಕೆ ಬದುಕುಳಿದಿದ್ದಾಳೆ. ಜೊತೆಗೆ ಆ ಕ್ಯಾಬ್ ಡ್ರೈವರ್ ಕೂಡ ಈಗ ಬದುಕುಳಿದಿದ್ದಾನೆ. ಇನ್ನು ಕಾರಲ್ಲೇ ನಾಡ ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಪಾಗಲ್ ನಾಗೇಂದ್ರ. ಆತ್ಮಹತ್ಯೆಗೂ ಮುನ್ನ ಪ್ರೇಮಿಗೆ ಚಾಕುವಿನಿಂದ ಕಾರ್ ಒಳಗಡೆ ಇರಿದಿದ್ದಂತೆ. ಅದನ್ನು ಕಾರ್ ಡ್ರೈವರ್ ಈಗ ವಿವರಣೆಯನ್ನು ನಿನ್ನೆನೇ ಕೊಟ್ಟಿದ್ದಾರೆ. ರಮ್ಯಾ ಹತ್ಯೆಗಾಗಿ ಊರಿನಿಂದಲೇ ನಾಡ ಬಾಂಬ್ ತಂದಿದ್ದಂತೆ. ನೋಡಿ, ಒಂದಲ್ಲ, ಅದು ಒಂದು ಬ್ಲಾಸ್ಟ್ ಆಗಿದೆ, ಒಂದು ಸಜೀವ ಬಾಂಬ್ ಕೂಡ ಸಿಕ್ಕಿದೆ ಪೊಲೀಸ್ನವರಿಗೆ. ಅಂಕೋಲಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ನಾಗೇಂದ್ರ ಮನೆಯಲ್ಲಿ ಕೂಡ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ. ಆ ನಾಡ ಬಾಂಬ್ನ ಜಾಡನ್ನು ಹಿಡಿದು ಹೊರಟಿದ್ದಾರೆ ಪೊಲೀಸ್ನವರು. ನಾಡ ಬಾಂಬ್ ಸಿಗಲಿಕ್ಕೆ ಹೇಗೆ ಸಾಧ್ಯ? ಅವನೇನಾದರೂ ಟೆರರಿಸ್ಟ್ ಲಿಂಕ್ ಏನಾದರೂ ಇದೆಯಾ ಅವನಿಗೆ? ಯಾಕಂದರೆ ಸಹಜವಾಗಿ ಜನಸಾಮಾನ್ಯರಿಗೆ ಈ ನಾಡ ಬಾಂಬ್ಗಳು ಸಿಗಲ್ಲ. ಈ ನಾಡ ಬಾಂಬು ಯಾರ ಹತ್ರ ಇರ್ತದೆ? ಇಂತಹ ವಿಧ್ವಂಸಕ ಕೃತ್ಯವನ್ನು ಯಾರು ನಡೆಸ್ತಾರಲ್ಲ ಅಂಥವ್ರ ಕೈಲಿ ನಾಡ ಬಾಂಬು ಇರ್ತದೆ. ಅಂತಹ ವಿಧ್ವಂಸಕ ಕೃತ್ಯ ನಡೆಸುವವರ ಒಂದು ಕನೆಕ್ಟಿವಿಟಿ ಏನಾದರೂ ಇತ್ತಾ? ಈ ನಾಗೇಂದ್ರನಿಗೂ ಈ ಉಗ್ರಗಾಮಿಗಳಿಗೂ ಏನಾದರೂ ಲಿಂಕ್ ಇತ್ತಾ? ಈ ಆ್ಯಂಗಲಲ್ಲೂ ಪೊಲೀಸ್ನವರಿಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತನ್ನ ಪ್ರಿಯತಮೆಯನ್ನು ಸಾಯಿಸಲಿಕ್ಕೆ ಹೊರಟಂತಹ ಪಾಗಲ್ ಪ್ರೇಮಿ ತಾನೇ ತೋಡಿದ ಗುಂಡಿಗೆ ಬಿದ್ದು ತಾನೇ ಈಗ ಸಜೀವ ದಹನ ಆಗಿದ್ದಾನೆ. ನಾಗೇಂದ್ರ ಸಜೀವ ದಹನ ಆದ ನಂತರ ಸಾಕಷ್ಟು ಇವಾಗ ಪೊಲೀಸ್ ತನಿಖೆಗೆ ಚುರುಕುಗೊಳಿಸ್ತಾ ಇದ್ದಾರೆ. ನಿನ್ನೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿ ಆಗಿದ್ದಂತಹ ಕಾರು ಸ್ಫೋಟ ಪ್ರಕರಣ ಇದೆಯಲ್ಲ, ಇದು ಸಹಜ ಅಲ್ಲ. ಇದೊಂಥರ ಸಿನಿಮೀಯ ಶೈಲಿಯಲ್ಲಿ ನಡೆದಿರ್ಬೋದು, ಆದರೆ ಇದು ಉದ್ದೇಶಪೂರ್ವಕವಾದಂತಹ ಒಂದು ಸ್ಫೋಟ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಗಲ್ ಪ್ರೇಮಿ ನಾಗೇಂದ್ರ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಅಂದರೆ ನಿನ್ನೆ ಆಗಿತ್ತು. ಈ ಸಂಬಂಧ ತನಿಖೆ ಸಂದರ್ಭದಲ್ಲಿ ಬಗೆದಷ್ಟು ಶಾಕಿಂಗ್ ಮಾಹಿತಿ ಈಗ ಪೊಲೀಸ್ನವರಿಗೆ ಸಿಗ್ತಾ ಇದ್ದಾವೆ. ಬೆಂಗಳೂರಿನಿಂದ ಕಾರಲ್ಲಿ ಯುವತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದ. ನೋಡಿ, ಈ ನಾಗೇಂದ್ರ ಮತ್ತು ರಮ್ಯಾ ಇಬ್ಬರೂ ಕೂಡ ಅವರು ಅಂಕೋಲ ಭಾಗದವರು. ಇನ್ನು ಬೆಂಗಳೂರಿನ ಆಸ್ಪತ್ರೆ ಒಂದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ರಮ್ಯಾ, ಮತ್ತು ಆತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ರು. ಇಬ್ಬರು ಕೂಡ 8 ವರ್ಷದ ಪರಿಚಯ, ಸ್ನೇಹ ಆಗ್ತದೆ. ಸ್ನೇಹದಿಂದ ಅದು ಪ್ರೀತಿಗೆ ತಿರುಗ್ತದೆ. ಪ್ರೀತಿ ಪ್ರೇಮಾಂಕುರವಾಗಿ ಮದುವೆ ಹಂತಕ್ಕೆ ಬಂದು ನಿಲ್ತದೆ. ಆಗ ಆ ರಮ್ಯಾ ನಿರಾಕರಣೆಯನ್ನು ಪಡ್ತಂಥ ಸಂದರ್ಭದಲ್ಲಿ ನೀನು ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದೀಯ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ರಮ್ಯನಿಗೆ ಧಮಕಿ ಹಾಕ್ತಾನಂತೆ. ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಾರ್ ಒಳಗಡೆ ಚಾಕುವಿನಿಂದ ಇರಿಲಿಕ್ಕೆ ಶುರು ಮಾಡ್ತಾನೆ. ಆ ಕ್ಯಾಬ್ ಡ್ರೈವರು ಅದನ್ನು ನೋಡಿ ಗಾಡಿನ ಸೈಡಿಗೆ ಹಾಕ್ತಾನೆ. ಗಾಡಿಗೆ ಸೈಡಿಗೆ ಹಾಕ್ತಂಥ ಸಂದರ್ಭದಲ್ಲಿ ಈ ರಮ್ಯಾ ಮತ್ತು ಕಾರ್ ಚಾಲಕ ಇಬ್ಬರು ಕೂಡ ಕಾರ್ನಿಂದ ಎಸ್ಕೇಪ್ ಆಗ್ತಾರೆ. ಜಸ್ಟ್ ಮಿಸ್, ಒಂದು ಸೆಕೆಂಡ್ ಲೇಟ್ ಆಗಿದ್ರು ಕೂಡ ಕಾರ್ ಡ್ರೈವರು ಇರ್ತಾ ಇರಲಿಲ್ಲ, ರಮ್ಯನೂ ಕೂಡ ಇರ್ತಾ ಇರಲಿಲ್ಲ. ಜೊತೆಗೆ ನಾಗೇಂದ್ರ ಈಗ ಸಜೀವ ದಹನ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಕಡೆ ತಾನೂ ಸತ್ತು ತನ್ನ ಪ್ರಿಯತಮೆಯನ್ನು ಕೂಡ ಸಾಯಿಸಬೇಕು ಅಂತ ಒಂದು ಮನಸ್ಥಿತಿಗೆ ಬಂದಿದ್ದಂತ ಕಾಣಿಸುತ್ತೆ. ಜೊತೆಗೆ ಅದಕ್ಕೋಸ್ಕರನೇ ನಾಡ ಬಾಂಬುನ ಜೊತೆಲೇ ಇಟ್ಕೊಂಡು ಬಂದಿದ್ದ. ಯಾಕಂದರೆ ಸಹಜವಾಗಿ ಪ್ರೀತಿ ನಿರಾಕರಣೆ ಆದಾಗ ಪ್ರಿಯತಮೆಯನ್ನು ಸೋಲಿಸೋದು, ಪ್ರಿಯತಮೆಯನ್ನು ಸಾಯಿಸೋದು ಸರ್ವೇ ಸಾಮಾನ್ಯ ಆಗಿರ್ತದೆ. ಆದರೆ ಇಲ್ಲಿ ಈ ನಾಡ ಬಾಂಬ್ ವಿಚಾರ ಇದೆಯಲ್ಲ, ಇದು ಮತ್ತೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಆತನಿಗೆ ನಾಡ ಬಾಂಬ್ ಕೊಟ್ಟಿದ್ಯಾರು, ಎಲ್ಲಿಂದ ಆತ ತಂದ, ಅದರ ಕಿಂಗ್ ಪಿನ್ ಯಾರು, ಈ ಥರ ಎಲ್ಲ ಒಂದಿಷ್ಟು ತನಿಖೆಯನ್ನು ಈಗ ಮಾಡ್ತಾ ಇದ್ದಾರೆ. ಮತ್ತು ಆತನ ಮನೆಗೂ ಕೂಡ ಪೊಲೀಸ್ನವರು ಹೋಗಿ
ಒಂದು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣ ಇನ್ನೂ ಬೇರೆಯ ತಿರುವನ್ನು ಪಡ್ಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇದೆ.